ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ತಹಶೀಲ್ದಾರ್ ಶರತ್ ಕುಮಾರ್ ಹಾಗೂ ಪೊಲೀಸ್ ಇನ್ಸ್ಪೆಕ್ಟರ್ ಜಿಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ಮಾರಮ್ಮ ದೇಗುಲ ಪ್ರವೇಶ ಮಾಡಿ ಅನೇಕ ಸಂಪ್ರದಾಯಕ್ಕೆ ತೆರೆ ಎಳೆದ ದಲಿತ ಮುಖಂಡರು. ತಾಲೂಕಿನ ತೂಬಿನಕೆರೆ ಗ್ರಾಮದಲ್ಲಿ ಸುಮಾರು 4 ವರ್ಷದ ಹಿಂದೆ ಪಟ್ಟಲದಮ್ಮ ದೇವಾಲಯದ ಕೊಂಡೋತ್ಸವ ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರು ಕೊಂಡಕ್ಕೆ ಸೌದೆ ಹಾಕುವ ವಿಚಾರವಾಗಿ ದಲಿತರು ಮತ್ತು ಸವರ್ಣೀಯರ ನಡುವೆ ಮಾತಿನ ಚಕಮಕಿ ಹಾಗೂ ಸಂಘರ್ಷ ಉಂಟಾದ ಹಿನ್ನೆಲೆಯಲ್ಲಿ ಗ್ರಾಮದ ಊರು ಹಬ್ಬವನ್ನ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈ ದಿನ ದಲಿತ ಮುಖಂಡರುಗಳು ತಹಶೀಲ್ದಾರ್ ಶರತ್ ಕುಮಾರ್ ಅವರಿಗೆ ದೂರು ಸಲ್ಲಿಸಿ ನಮಗೆ ದೇವಾಲಯ ಪ್ರವೇಶ ನಿರಾಕರಿಸಿದ್ದಾರೆ ಎಂದು ತಿಳಿಸಿದ ವೇಳೆ ತಾಲೂಕು ಆಡಳಿತದ ಅಧಿಕಾರಿಗಳು, ಪೊಲೀಸ್ ಇನ್ಸ್ಪೆಕ್ಟರ್ ಜಿಟಿ ಶ್ರೀನಿವಾಸ್ ನೇತೃತ್ವದ ತಂಡ ತೋಬಿನಕೆರೆ ಗ್ರಾಮಕ್ಕೆ ಬಂದು ಗ್ರಾಮದ ಸವರ್ಣೀಯರ ಮನವೊಲಿಸಿ ದಲಿತರಿಗೆ ದೇವಾಲಯ ಪ್ರವೇಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ತಹಶೀಲ್ದಾರ್ ಶರತ್ ಕುಮಾರ್ ಮಾಧ್ಯಮಗಳೊಂದಿಗೆ ಮಾತನಾಡಿ, ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿ ಅವರ ಮಾರ್ಗದರ್ಶನದಲ್ಲಿ ಗ್ರಾಮಸ್ಥರನ್ನ ಹೊಂದಾಣಿಕೆಗೆ ತೆಗೆದುಕೊಂಡು ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡುತ್ತೇವೆ. ದೇವಾಲಯಕ್ಕೆ ಎಲ್ಲರಿಗೂ ಮುಕ್ತ ಅವಕಾಶವಿದೆ. ಗ್ರಾಮದಲ್ಲಿ ಎಲ್ಲರೂ ಅಣ್ಣ ತಮ್ಮಂದಿರ ಹಾಗೆ ಇರಬೇಕು. ಜಾತ್ರೆಯ ಸಂದರ್ಭದಲ್ಲಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಲಾಗುವುದು ಎಂದಿದ್ದಾರೆ. ಇನ್ನು ಪೊಲೀಸ್ ಇನ್ಸ್ಪೆಕ್ಟರ್ ಜಿಟಿ ಶ್ರೀನಿವಾಸ್ ಮಾತನಾಡಿ, ಯುವಕರು ದೊಡ್ಡವರ ಜೊತೆ ಮಾತನಾಡಿ, ಪ್ರಪಂಚ ಬದಲಾಗಿದೆ, ಕಾನೂನು ಬದಲಾಗಿದೆ, ಪ್ರತಿಷ್ಠೆಯನ್ನ ಬಿಟ್ಟು ಸಹಬಾಳ್ವೆಯಿಂದ ಇರಬೇಕು. ಮಹಿಳೆಯರು ಅಣ್ಣ ತಮ್ಮಂದರೊಂದಿಗೆ ಮಾತನಾಡಿ ಗ್ರಾಮದಲ್ಲಿ ಬದಲಾವಣೆಯನ್ನ ತನ್ನಿ ಎಂದಿದ್ದಾರೆ. ಈ ವೇಳೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಉಮಾ, ಪಿಡಿಒ ರಾಜೀವ್, ಆರ್ಐ ಮಧು, ವಿಎ ಕಾವ್ಯ, ಗ್ರಾಮಸ್ಥರಾದ ದಯಾನಂದ್, ನಾರಾಯಣ್, ನಾಗೇಶ್, ಹನುಮಂತರಾಜು, ಚೆಲುವಯ್ಯ, ಬ್ಲಾಕ್ ಕಾಂಗ್ರೆಸ್ ಎಸ್ಸಿ/ಎಸ್ಟಿ ಅಧ್ಯಕ್ಷ ಚಿಕ್ಕರಾಜು, ಶ್ರೀಕಾಂತ್, ಬಿಎನ್ ಮೂರ್ತಿ, ಗಂಗಯ್ಯ, ಶ್ರೀನಿವಾಸ್, ಗೋವಿಂದರಾಜು, ದಿನೇಶ್ ಸೇರಿದಂತೆ ಇತರರು ಇದ್ದರು. ತೂಬಿನಕೆರೆ ಗ್ರಾಮದಲ್ಲಿ ಸುಮಾರು 4 ವರ್ಷಗಳಿಂದ ಜಾತ್ರೆ ನಡೆದಿಲ್ಲ ಅಂತ ಇದು ಬಂದು ಸಾರ್ವಜನಿಕರು ಮನವಿ ನೀಡಿದರು. ಅದಕ್ಕೆ ನಾವು ಮತ್ತು ಇನ್ಸ್ಪೆಕ್ಟರ್ ಮತ್ತು ಎಡಿ ಸೋಷಿಯಲ್ ವೆಲ್ಫೇರ್ ಇವರ ಒಂದು ಅಧ್ಯಕ್ಷತೆಯಲ್ಲಿ ಏನು ಸಮಸ್ಯೆ ಇದೆ ಸ್ಥಳೀಯವಾಗಿ ಅದನ್ನು ಬಗೆಹರಿಸಿ ಒಂದು ಜಾತ್ರೆಗೆ ಏನು ಒಂದು ಸೂಕ್ತ ವ್ಯವಸ್ಥೆ ಮಾಡಬೇಕು, ಇದ್ರ ಬಗ್ಗೆ ಒಂದು ಪೂರ್ವಭಾವಿ ಸಭೆಯನ್ನು ನಡೆಸಿದ್ದೀವಿ. ಮತ್ತು ಇದಕ್ಕೆಲ್ಲ ಹಲವು ಮುಖಂಡರು ಬಂದಿದ್ದರು, ಇನ್ನೂ ಹಲವರು ಬಂದಿರಲಿಲ್ಲ. ಅದನ್ನು ಇವಾಗ ಎಲ್ಲ ಹೇಳಿದವರು ಅದು ಏನು ಸಮಸ್ಯೆ ಕೂಡ ಇದೆ ಅಂತ ಹೇಳಿದರು. ಸೊ ಇದರಲ್ಲಿ ಒಟ್ಟು 3 ದೇವಸ್ಥಾನಗಳು ಬರ್ತವೆ. 3 ದೇವಸ್ಥಾನದಲ್ಲಿ ಈ ಹಿಂದೆ ಏನೇನು ಅವರು ಆಚರಣೆ ಮಾಡ್ಕೊಂಬಂದಿದ್ರು, ಕೊಂಡ ಆಯೋದಾಗಲಿ ಇದೆಲ್ಲ ಆಗಲಿ ಸ್ವಲ್ಪ ಹೋದ ಜಾತ್ರೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅಂತ ಹೇಳಿದರು. ಇದ್ರ ಬಗ್ಗೆ ನಾವು ಸಮಗ್ರ ಸ್ವಲ್ಪ ಮಾಹಿತಿ ಕೊಡೋದು ನಮ್ಮ VRA ಕಡೆಯಿಂದ ಮಾಹಿತಿ ಕೊಡೋದು, ಅದು ಏನು ಸೂಕ್ತ ಬಂದೋಬಸ್ತ್ ಕಳಿಸ್ಬೇಕು, ತಾಲೂಕಾಡಳಿತದಿಂದ ಏನಾಗಬೇಕು ಆ ಒಂದು ವ್ಯವಸ್ಥೆ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದೆ ಅಂತ ಸರ್. ಈಗ ದೇವಾಲಯ ಪ್ರವೇಶ ಮಾಡಿಸಿದ್ರೆ ಹೇಗೆ ಸರ್? ಈಗ ದೇವಸ್ಥಾನದಲ್ಲಿ ಮುಕ್ತ ಪ್ರವೇಶ ಇದೆ, ಯಾರಿಗೇನು ಮಾಡೋದು, ಬಟ್ ಅವ್ರಿಗೇನೋ ಹಿಂದೆ ಇದು ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ರು. ಬಟ್ ಎಲ್ಲರೂ ಬಂದಿದ್ರು, ಎಲ್ಲರೂ ಪೂಜೆ ಮಾಡಿಕೊಟ್ರು. ಸರ್, ಕೊಂಡದ ವಿಚಾರವಾಗಿ 4 ವರ್ಷದಿಂದ ಭಾರಿ ಗಲಾಟೆ ಆಗಿತ್ತು. ಅದಕ್ಕೆ ನಾವು ತೆರೆ ಏನಾದರೂ ಹೇಳಿದ್ದೀರಾ ಸರ್? ತೆರೆ ಅಂತಲ್ಲ, ಅವರಿಬ್ಬರ ಮಧ್ಯೆ ಒಂದು ಹೊಂದಾಣಿಕೆ ಬಂದಿರಲಿಲ್ಲ. ಯಾರು ಸರ್? ಅಂದರೆ 2 ಗುಂಪುಗಳು ಒಂದು ಅದೇ ಕಟ್ಟಿಗೆ ಹಾಕೋ ವಿಚಾರದಲ್ಲಿ, ಕೊಂಡಕ್ಕೇನು ಕಟ್ಟಿಗೆ ಹಾಕ್ತಾರಲ್ಲ ಆ ವಿಚಾರದಲ್ಲಿ ಆಗಿ ಗಲಾಟೆ ಆಗಿತ್ತು ಹಿಂದೆ. ಇದ್ರ ಬಗ್ಗೆ ಎಲ್ಲ 107ಗಳ ಪ್ರಕರಣ ದಾಖಲಾಗಿದೆ ಅಂತ ಹೇಳಿದ್ರು. ಬಟ್ ಇವಾಗ ನಮಗೆ ಇನ್ಸ್ಪೆಕ್ಟರ್ ಹೊಸರಿದ್ದಾರೆ, ನಾವು ಹೊಸರಿದ್ದೀವಿ. ಆದರೆ ಏನಿದೆ ಅದಕ್ಕೆ ನಮ್ಮ ಧಾರ್ಮಿಕ ದತ್ತ ಇಲಾಖೆ ಪ್ರಕಾರ ಒಂದು ಜಾತ್ರೆಗೆ ಸುತ್ತೋಲೆಗಳು ಏನಿದೆ ಅದೇ ರೀತಿ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳ ಮಾರ್ಗದರ್ಶನದಲ್ಲಿ ಏನು ಮಾಡಬೇಕು ಮತ್ತು ಸೂಕ್ತ ವ್ಯವಸ್ಥೆ ಮಾಡೋದಂತ ಕೆಲಸ. ಊರೊಬ್ಬ ಯಾವತ್ತು ಸರ್ ಇರೋದು? ಊರೊಬ್ಬ ಯಾವತ್ತು ಸರ್? 7, 8, 9 ಅಂತ ತಿಳಿಸಿದ್ದಾರೆ. ಮಾರ್ಚ್ 8, 9, 10 ಅಂತ ತಿಳಿಸಿದ್ದಾರೆ. ಅದರೊಳಗೆ ನಾವು ಇನ್ನೊಂದು ಸಭೆ ನಡೆಸಿ ಮತ್ತು ಎಲ್ಲರನ್ನೂ ಹೊಂದಾಣಿಕೆ ಮಾಡಿ ಒಂದು ಜಾತ್ರೆಯನ್ನು ಸೂಕ್ತ ಒಂದು ಯಾವುದೇ ಒಂದು ಅಡಚಣೆ ಇಲ್ಲದೆ ಎಲ್ಲ ಗ್ರಾಮಸ್ಥರನ್ನ ವಿಶ್ವಾಸಕ್ಕೆ ತಗೊಂಡು ಒಂದು ಜಾತ್ರೆ ನಡೆಸೋ ವ್ಯವಸ್ಥೆ. ಈಗ ದೇವಾಲಯ ಮುಜರಾಯಿ ಇಲಾಖೆನ ಇದೆ ಸರ್? ಇದು ಮುಜರಾಯಿಗೆ ಬರುತ್ತೆ, 2 ಮುಜರಾಯಿಗೆ ಬರಲ್ಲ. ಅದ್ರ ಬಗ್ಗೆ ನಾವು ಸರ್ವೆ ನಂಬರ್ ಅದೆಲ್ಲ ಮಾಹಿತಿ ಪಡ್ಕೊಂಡು ನಮ್ಮ ಧಾರ್ಮಿಕ ದತ್ತ ಇಲಾಖೆಯಿಂದ ಮತ್ತು VRA ಕಡೆಯಿಂದ ಮಾಹಿತಿ ಇದು ಇವಾಗ ಹೋಗಿದ್ದು ನಾವು ಧಾರ್ಮಿಕ ದತ್ತ ಇಲಾಖೆಗೆ ಬರುತ್ತೆ. ಇನ್ನೆರಡು ಬರಲ್ಲ. ಬಟ್ ಅವೆಲ್ಲ ಮುಂದೆ ಆಚರಣೆಗಳು ಇರ್ತವೆ, ಪ್ರತಿಯೊಂದು ಊರಲ್ಲೂ ಒಂದು ವಿಧ ಆಚರಣೆಗಳು ಇರ್ತವೆ. ಸೊ ಆ ಆಚರಣೆಯ ಪ್ರಕಾರ ಅನುಸರಿಸ್ಕೊಂಡು ಹೋಗ್ಬೇಕಂತೇಳಿ ನಾನು ಗ್ರಾಮಸ್ಥರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿ ನೀವೆಲ್ಲ ಒಳ್ಳೆ ರೀತಿಯಿಂದ ಹೋದರೆ ನಮ್ಮ ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಯಾವತ್ತು ನಿಮ್ಮ ಜೊತೆ ಇರುತ್ತೆ. ನಿಮ್ಗೆ ಏನು ಬೇಕು ಸೂಕ್ತ ವ್ಯವಸ್ಥೆ ಮಾಡೋ ಅಂಥ ಕೆಲಸ ನಮ್ಮ ತಾಲೂಕು ಆಡಳಿತ ಮಾಡ್ತಾ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರನ್ನು ತೂಬಿನಕೆರೆ ಸಾರ್ವಜನಿಕರು ಏನಪ್ಪ ನಾನು ಕೇಳಕ್ಕೆ ಬಯಸ್ತೀನಿ ಅಂದರೆ, ಎಲ್ಲ ಅಣ್ತಮ್ಮರಿಂದ ಆಚರಣೆ ಮಾಡ್ಕೊಂಡು ಒಂದು ಹಬ್ಬ ಮಾಡೋದು ಒಂದು ಖುಷಿಗೋಸ್ಕರ ಮತ್ತು ಒಂದು ಶಾಂತಿ, ಊರಲ್ಲಿ ಶಾಂತಿ
ನೆಲ ಜಲ ಬೆಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಒಂದು ಉದ್ದೇಶದಿಂದ ಮಾಡ್ತಾರೆ. ಯಾರು ವೈಮನಸ್ಸು ಮಾಡ್ಕೊಂಡು ಒಂದು ಚಿಕ್ಕ ಪುಟ್ಟ ವಿಚಾರಗಳು ಬಂದಾಗ ಅದನ್ನೆಲ್ಲ ಸರಿದಿದ್ಕೊಂಡು ಒಂದು ಸೂಕ್ತ ಅವರು ನಮಗೆ ಎಲ್ಲ ಆಯ್ತು ಸರ್ ನಾವು ಮಾಡ್ತೀವಿ ಅಂತ ಮುಂದೆ ಬಂದರೆ ನಾವು ಸಹ ಅವ್ರಿಗೆ ಬೆಂಬಲವಾಗಿ ನಿಂತು ಯಾವುದೇ ಒಂದು ಅಡಚಣೆ ಇಲ್ಲದೆ ಒಂದು ಜಾತ್ರೆ ನಡೆಸೋ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಎಲ್ಲಾರ್ದು ಚಿರಪರಿಚಿತ ಹಳ್ಳಿ ಇದು. ಜಾತ್ರೆ ನಡ್ಕೊಂಡ್ ಬಂದಂತ ಜಾಗ ಇದು. ಇವತ್ತು ಬಂದಿಲ್ಲ ಅಂದ್ರೆ ಜನ ಒಳ್ಳೇದು ಮಾತಾಡ್ತಾರೆ, ಹಂಗೆ ಕೆಟ್ಟದ್ದು ಮಾತಾಡ್ತಾರೆ. ಕೆಟ್ಟದ್ದು ಏನ್ ಮಾತಾಡ್ತಾರೆ, ಬರೋ ಒಬ್ಬರ ಬಗ್ಗೆ ಮಾತಾಡಲ್ಲ, ಎಲ್ಲರೂ ಇಬ್ಬರ ಬಗ್ಗೆನೂ ಮಾತಾಡ್ತಾರೆ. ಹಾಗಾಗಿ ಆ ಮುಖಂಡರು ದಯವಿಟ್ಟು ಮೆಸೇಜ್ ಪಾಸ್ ಮಾಡಿ ಕೂತು ಬಗೆಹರಿಸ್ಕೊಳ್ಳಿ. ಈ ಕೋಪ, ಈ ಅಹಂಕಾರ, ಈ ಮನಸ್ತಾಪ ಸರಿ ಇಲ್ಲ ಇದು ಆಯ್ತಾ. ಬಹಳ ಜನ ಇದ್ದಾರೆ ಅವರ ಅನ್ಯಾಯಿಗಳಲ್ಲಿ. ದಯವಿಟ್ಟು ಅವ್ರಿಗೆ ಮೆಸೇಜ್ ಕನ್ವೆ ಮಾಡಿ ಕೂತ್ಕೊಳ್ಳಿ, ಮಾತಾಡಿ, ಅಷ್ಟೇ ಹೇಳೋದು ನಾನು ನಿಮ್ಮನ್ನು. ಇದು ಹಿಂಗೆ ಬಿಟ್ಟರೆ ಇನ್ನೂ 100 ವರ್ಷ ಆಗುತ್ತಿದ್ದು. ಯಾರು ಇನಿಷಿಯೇಟಿವ್ ತೊಗೊಂಡಿಲ್ಲ ಅಂದ್ರೆ ನೀವೆಲ್ಲ ಹೋಗ್ಬಿಡ್ತೀರಾ. ಏನು ಇವತ್ತು ಅಹಂಕಾರದಿಂದ ಅಥವಾ ನಿಮ್ಮ ಒಂದು ಪ್ರತಿಷ್ಠೆಯಿಂದ ಬದುಕ್ತಾ ಇದ್ದೀರೋ, ಇನ್ನೊಂದು 10 ವರ್ಷ ಎಲ್ಲ ತಲೆಗಳು ಹೋಗ್ಬಿಡ್ತವೆ. ಇನ್ನೊಂದು ಕರೋನಾ ಹೋಗ್ತಿ, ಇನ್ನೇನೋ ಸಾಂಕ್ರಾಮಿಕ ರೋಗ ಬಂದು ಮತ್ತೆ ಇನ್ನೊಂದು ತಲೆ ಹೋಗ್ತದೆ ಆಯ್ತಲ್ಲ. ಯೂತ್ಗಳು ಏನಿದ್ದೀರ, ಹುಡುಗರುಗಳು ಆಯ್ತಲ್ಲ, ನೀವೆಲ್ಲ ನೋಡಪ್ಪ, ಪ್ರಪಂಚ ಬದಲಾಗಿದೆ, ಕಾನೂನು ಬದಲಾಗಿದೆ. ನೀವುಗಳೆಲ್ಲ ದಯವಿಟ್ಟು ಅವ್ರಿಗೆ ಮನವೊಲಿಸಿ. ಯೂತ್ಸ್ ಏನಿದ್ದೀರಾ ನೀವೇ ಮನವೊಲಿಸ್ಬೇಕು, ಅವ್ರಿಗೆ ದಂಡಿಸ್ಬೇಕು, ಗದ್ದಿಸ್ಬೇಕು. ಸರಿ ಇಲ್ಲ ನೀವು ಮಾಡ್ತಾ ಇರೋದು, ಊರು ಒಂದಾಗಿರ್ಬೇಕು ಅಂತೇಳಿ ನೀವು ಡಿಸೈಡ್ ಮಾಡ್ಕೊಳ್ಳಿ, ಮೆಸೇಜ್ ಪಾಸ್ ಮಾಡಿ. ಬಹುಶಃ ನಾನು ರೆಡಿ ಇದ್ದೀನಪ್ಪ. ನಿಮ್ಮ ಜಾತ್ರೆ ರೆಡಿ ಆಯ್ತಂದ್ರೆ ನಾನು ಖುದ್ದ ನಿಂತ್ಕೊಂಡು ಇಲ್ಲಿ ಬಂದೋಬಸ್ತ್ ಮಾಡ್ತೀನಿ. ಅದಕ್ಕೆ ನನ್ನ ಕಡೆದಾಗಲಿ, ನಮ್ಮ ಜಿಲ್ಲಾಡಳಿತ ಕಡೆದಾಗಲಿ ವಿ ಆರ್ ರೆಡಿ. ನಾವು ತಹಸೀಲ್ದಾರ್ ಸಾಹೇಬ್ರು ಇಬ್ಬರು ಬಂದು ನಿಂತ್ಕೋತೀವಿ. ಬಟ್ ಅವಕಾಶ ಕೊಡಿ ಅಷ್ಟೇ. ಯಾರಿಗೂ ಏನು ಆಗ್ದಿರಂಗೆ ಜಾತ್ರೆ ನಡ್ಸ್ಕೊಂಡು ಹೋಗಿ. ದಯವಿಟ್ಟು ಆ ಮೆಸೇಜ್ ಪಾಸ್ ಮಾಡಿ. ಯೂತ್ಸ್ಗಳು ಯಾರಿದಾರಲ್ಲಪ್ಪ, ಯೂತ್ಸ್ಗೆ ನಾನು ಕೊಡೋ ಮೆಸೇಜ್ ಇದು. ಯಾಕಂದರೆ ದೊಡ್ಡವ್ರು ಯಾಕೆ ತುಂಬ ರಿಜಿಟ್ ಆಗಿದ್ದಾರೆ, ಅವರ ಮನೋಭಾವದಲ್ಲಿ ಭಾಳ ಗಟ್ಟಿಯಾಗಿದ್ದಾರೆ, ನಿರ್ಧಾರದಲ್ಲಿ. ಹಾಗಾಗಿ ನೀವು ಯುವಕರು ಏನಿದ್ದೀರಾ, ದಯವಿಟ್ಟು ಅವ್ರ ಹತ್ರ ಕೂತ್ ಮಾತಾಡಿ ಮನವೊಲಿಸಿ. ಹೆಂಗಸರಿದ್ದಾರೆ, ಹೆಂಗಸರು ಹೇಳ್ತೀನಿ, ದಯವಿಟ್ಟು ನೀವು ಸಹ ನಿಮ್ಮ ಯಜಮಾನರುಗಳ ಜೊತೆ ಅಥವಾ ನಿಮ್ಮ ಅಣ್ಣ ತಮ್ಮದ್ರ ಜೊತೆ ಮಾತಾಡಿ ಬಗೆಹರಿಸ್ಕೊಳ್ರಿ. ಇದನ್ನ ಸರಿ ಇಲ್ಲ, ಇದು ಭಾಳ ಕೆಟ್ಟ ಬೆಳವಣಿಗೆ ಹಳ್ಳಿಗೆ. ಇಲ್ಲ, ಚಾನಲ್ಗಳು ಬಂದವ ಈಗ. ಯಾವ್ದು ಎಲ್ಲ ಚಾನಲ್ ಎಲ್ಲ ಅಲ್ಲಿ ಹೋಗ್ತಾ ಇರ್ತಿದ್ದು. ಬದಲಾವಣೆ ಮಾಡಿ. ಯಾಕಂದ್ರೆ ಕೃಷ್ಣನ ಹೇಳಿದನಲ್ಲಪ್ಪ, ಪರಿವರ್ತನೆ ಜಗದ ನಿಯಮ ಅಂತ. ಆ ಶ್ರೀಕೃಷ್ಣ ಹೇಳಿದ್ಮೇಲೆ ನೀವ್ಯಾರಪ್ಪ? ಬದಲಾವಣೆ ಮಾಡಿ. 4-5 ವರ್ಷದಿಂದ ದೇವಸ್ಥಾನಕ್ಕೆ ನಮ್ಮನ್ನ ಒಳಗಡೆ ಬಿಡದಲೆ ಮಾರಮ್ಮ, ಮುತ್ರಯ್ಯ, ಪಟ್ಲದಮ್ಮ ಹಬ್ಬ ನಡೀತಿತ್ತು. ಕೊಂಡದ ವಿಚಾರವಾಗಿ ನಮ್ಮ ಸ್ನೇಹಿತರೊಬ್ಬರು ಮನೆಗೆ ಅರಕೆ ಮಾಡ್ಕೊಂಡು ಒಂದು ಟ್ಯಾಕ್ಟ್ರು ದಲಿತರು ನಮ್ಮ ಮುಖಂಡರೊಬ್ಬರು ಸೌದೆ ಹಾಕೋಕ್ಕೆ ಪ್ರಯತ್ನ ಪಟ್ಟರು. ಅದನ್ನು ಈ ನಮ್ಮ ಮುಖಂಡರು ಏನು ಗ್ರಾಮಸ್ಥ ಮುಖಂಡರು ಏನಾದ್ರು ಅದು ಹಾಕ್ಬೇಡ್ರಿ ನೀವು ಯಾವ ದೇವಸ್ಥಾನಕ್ಕೆ? ಪಟ್ಲದಮ್ಮ ದೇವಸ್ಥಾನಕ್ಕೆ ತಡೆಯಕ್ಕೆ ಇಟ್ಬಿಟ್ರು. ಅಲ್ಲಿಂದನೂ ಇದು ಅಸ್ಪೃಶ್ಯತೆ ಅಂತ ಇದು ಮಾಡಿಕೊಂಡು 4 ವರ್ಷದಿಂದನೂ ಹಬ್ಬ ನಿಲ್ಲಿಸ್ಬಿಟ್ಟಿದ್ರು. ನಾವು ಇದು ಹಿಂಗೆ ಬಿಟ್ಟರಾಗಲ್ಲ ಅಂದ್ಬಿಟ್ಟು ಇವತ್ತೊಂದು ತಹಸೀಲ್ದಾರ್ ಮನವಿ ಸಲ್ಲಿಸಿ, SP ಗೆಲ್ಲ ಮನವಿ ಸಲ್ಲಿಸಿ ಒಂದು ದೇವಸ್ಥಾನಗಳಿಗೆ ಪ್ರವೇಶ ಮಾಡಿದ್ರೆ ಇವತ್ತಲ್ಲಿ ನಾಳೆ ಸರೋಗ್ಬೋದು ಅನ್ನೋ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅಧಿಕಾರಿಗಳ ಮುಖಾಂತರ ದೇವಸ್ಥಾನಕ್ಕೆ ಪ್ರವೇಶ ಮಾಡಿ ಪೂಜೆ ಸಲ್ಲಿಸಲಾಗಿದೆ. ಓಕೆ, ತಮ್ಮ ಹೆಸರು? ನಾರಾಯಣ ಅಂತ ಸರ್. ಬಹುಜನ ಭೀಮರಾವ್ ಸೇನೆ ಸಂಘಟನೆಯಲ್ಲಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಸರ್. ವಿರೋಧ ವ್ಯಕ್ತಪಡಿಸಿದ ಜನರಲ್ಲೇ ಸರ್. ಯಾರು ಅಂತ ಅವ್ರ ಮುಖಂಡರು ತುಂಬ ಜನ ಇದ್ದಾರೆ. ಅದರಲ್ಲಿ ಗೋವಿಂದರಾಜು ಅಂದ್ಬಿಟ್ಟು ಅವ್ರ ಜಮೀನು, ನಮ್ಮ ಜಮೀನಲ್ಲಿ ಇದೆ ದೇವಸ್ಥಾನ ಇದೆ ಅಂದ್ಬಿಟ್ಟು ವಿರೋಧ ವ್ಯಕ್ತಪಡಿಸಿದ್ರು. ಅಲ್ಲಿಂದನೂ ನಾವು ತಾಳ್ಮೆಯಿಂದನೇ ಬಂದ್ವಿ. ಬಟ್ ಅವರು ನಾವೆಲ್ಲ ಸ್ನೇಹಿತರಾಗಿ ಇದ್ದು ಅಣ್ಣ ತಮ್ಮಂದಿರ್ತಾರೆ. ಬಟ್ ಇದೊಂದು ಇದಾಗಿ ಇವ್ರು ಇವತ್ತು ದೇವಸ್ಥಾನಕ್ಕೆ ಬರ್ತಾರೆ, ನಾಳೆ ದಿನ ಇನ್ನೊಂದು ಬರ್ತಾರೆ, ನಾಳೆ ದಿನ ನಮ್ಮ ಮನೆಗೆ ಬಂದು ಹೆಣ್ಣು ಕೇಳಕ್ಕೆ ಬರ್ತಾರೆ, ಮನೇಲಿ ಬಂದು ಊಟ ಮಾಡ್ತಾರೆ. ಇವೆಲ್ಲ ಏನು ಇಲ್ದಿರೋದಲ್ಲ ಅವರೇ ಸೃಷ್ಟಿ ಮಾಡ್ಕೊಂಡು. ಈ ಹಿಂದೆ ದೇವಸ್ಥಾನ ಎಷ್ಟು ವರ್ಷಗಳಿಂದ ಇದೆ ಸರ್? ಇದು ಪೂರ್ವ ಕಾಲಕ್ಕೆ ಅಲ್ಲೇ ನಮ್ಮ ತಾತರ ಕಾಲದಿಂದ ಮುಂಚೆಯಿಂದನೂ ಇದೆ. ಮುಂಚೆ ನಡ್ಕೊಂಬರ್ತಿದ್ರು. ಹಂಗಾಗಿ ಇತ್ತೀಚೆಗೆ ಸೌದೆ ಹಾಕೋ ವಿಚಾರದಲ್ಲಿ ಅವ್ರು ಅವತ್ತೊಂದಿನ ನಮ್ಮ ತೋಟಿಗಳೇ ಕೊಂಡ ಬೀಸೋದು. ಸೌದೆ ಹಾಕಕ್ಕೆ ಹೋಗಿದ್ದಕ್ಕೆ ನೀವು ಹಾಕ್ಬೇಡ್ರಿ, ನೀವು ದಲಿತರು. ಈಗ ದೇವಾಲಯಗಳ ಪ್ರವೇಶ ಅವತ್ತಿಂದ ಇರಲಿಲ್ವಾ? ಅವತ್ತಿಂದ ಹಿಂದೆ ಇರಲಿಲ್ಲ ಸರ್. ಕೊಂಡದ ವಿಚಾರದಾಗ ಬಂದಮೇಲೆ ನಾವು ಸ್ವಲ್ಪ ಎತ್ತೆಚ್ಕೊಂಡು ನಾವು ಈಗ ಕೊಂಡ ಸಮಸ್ಯೆ ಆಗ್ತದೆ ಅಂದ್ರಲ್ಲ, ಅವತ್ತಿಂದ ಒಳಗಡೆ ಪ್ರವೇಶ ಮಾಡಿಸ್ತಿರ್ಲಿಲ್ಲ? ಇಲ್ಲ ಸರ್ ಹಿಂದೆಯಿಂದ ಪ್ರವೇಶ ಮಾಡ್ತಿರಲಿಲ್ಲ. ಇತ್ತೀಚೆಗೆ ಕೊಂಡದ ವಿಚಾರ ಬಂದಾಗ ಅವರು ತಡಗಣೆ ಮಾಡಿದ್ರು. ಹಿಂದೆ ಇದು ಮುತ್ರಯ್ಯ ನರಸೇವೆ ನಡಿಬೇಕು ಅಂದರೆ ಎಲ್ಲ ಜೊತೆಲೇ ಸೇರಿ ರಾಜಕೀಯವಾಗಿ ಪಕ್ಷ ಭೇದ ಮಾಡ್ದಿಲ್ಲ. ನಾವೆಲ್ಲ ಒಂದೇ, ಎಲೆಕ್ಷನ್ ಬಂದಾಗ ಬೇರೆ ಬೇರೆ ಇರ್ಬೋದು, ಎಲ್ಲ ಒಂದೇ ಅಂದ್ಬಿಟ್ಟು ಮುತ್ರಯ್ಯನ ಅರಸೇವೆಗೆ ನಾವು ಸೇರಿ ಮರಿ ಕಡ್ದು ಜೊತೆಲೆಲ್ಲ ಎಲೆ ಜೊನ್ನೆ ಬಡಿಸೋದು ಎಲ್ಲದೂ ಮಾಡಿದ್ವಿ. ನೆಕ್ಸ್ಟ್ ವರ್ಷಕ್ಕೆ ಈ ರಾಜಕೀಯ ಬಂದು ಕಾಂಗ್ರೆಸ್ಸು JDS ಇದು 2 ಪಕ್ಷ ವಿಂಗಡೆ ಆದಾಗ ಇಲ್ಲಿ ಅಲ್ಲಿ ಏನಾಯ್ತು, ಸಮಸ್ಯೆ ಕಳೆದ ವರ್ಷ ಆಗಿದೆ. ಅಲ್ಲಿ 4 years ಆಯ್ತು ಸರ್. ಹಬ್ಬ ಮಾಡಿರಲಿಲ್ಲ ಸರ್.
ಹಬ್ಬ ಅಂದರೆ ಸುಮ್ಮನೆ ಅವ್ರವ್ರ ಮನೇಲಿ ಮರಿ ಕಟ್ಕೊಳ್ಳೋದು, ಕೋಳಿ ಕುಯ್ಕೊಳ್ಳೋದು, ಊಟ ಮಾಡೋದು ಅಷ್ಟೇ ಮಾಡ್ತಿದ್ರು. ಬಟ್ ಇವತ್ತುವರೆಗೂ ಒಂದು ಕೊಂಡ ಬೆಂಕಿ ಹಚ್ಚಿ ಕೊಂಡ ಇದಿಲ್ಲ, ದೇವ್ರ ಮೆರವಣಿಗೆ ಮಾಡಿಲ್ಲ. ಈ ವರ್ಷ ಸರ್ ಈ ವರ್ಷನೂ ಅದೇ ಈಗ ಮುಖಂಡರು, ಈಗ ಅಧಿಕಾರಿಗಳು, ಇದು ತಹಸೀಲ್ದಾರ್ ಏನು ಹೇಳಿದ್ರು ಆ ಮುಖಾಂತರ ಏನಾದರೂ ಸಂಧಾನಕ್ಕೆ ಬಂದು ಅವರೆಲ್ಲ ಒಪ್ಕೊಂಡ್ರೆ ಈಗ ಅವ್ರು ಒಪ್ಕೊಂಡಿದ್ದಾರೆ ಸರ್ ಅವರು? ಇನ್ನೂ ಒಪ್ಕೊಂಡಿದ್ದಾರೆ ಸರ್ ಮುಖಂಡರು ಎಲ್ಲ. ಇವತ್ತೆಲ್ಲ ತಮಟೆ ಎಲ್ಲ ಸಾರಿಸಿದೆ. ಆಮೇಲೆ ಇದು ಮೈಕ್ ಇಟ್ಕೊಂಡು ಆರನೇಲೆಲ್ಲ ಅಲೌನ್ಸ್ ಮಾಡಿದ್ರು ಅವ್ರು ಬೇಕು ಅಂತಲೇ ಇವತ್ತು ಯಾರೂ ಇಲ್ಲ ಇಲ್ಲಿ. ಸುಮ್ಮನೆ ಆ ಕಡೆ ಮಾಗಡಿ ಅಲ್ಲಿ ಇಲ್ಲಿ ಸುಮ್ಮನೆ ಸುಳ್ಳು ಹೇಳ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಎಲ್ಲ ಒಂದಿನ ಕರೆಸಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಾವು ದೇವಸ್ಥಾನದ ಅರ್ಚಕರು, ಯಾರೇ ಬಂದರೂ ಪೂಜೆ ಮಾಡಿಕೊಡುವಂಥ ಆದ್ಯತೆ ನಮಗೆ ಐತೆ. ನಾವು ಯಾರು ಬಂದರೂ ಸಹ ಪೂಜೆ ಮಾಡಿಕೊಡ್ತೀವಿ. ಅವರನ್ನು ಬರಲಿ ಇವರನ್ನು ಬರಲಿ ಯಾರನ್ನ ಬರಲಿ ಪೂಜೆ ಮಾಡಿಕೊಡ್ಬೇಕು, ನಾವು ಮಾಡಿಕೊಡ್ತೀವಿ. ಅವತ್ತಿಂದನೂ ಅಷ್ಟೇ, ಇವತ್ತಿಂದ ಅಷ್ಟೇ. ನಮಗೆ ಯಾರು ಹೇಳ್ಕೊಟ್ಟು ಇಲ್ಲ, ಇಲ್ಲ ಯಾರು ಹೇಳೂ ಇಲ್ಲ, ಇಲ್ಲ ನಮಗೆ ಯಾರು ಧಮಕಿನೂ ಹಾಕಿಲ್ಲ. ನಮ್ಮ ಪ್ರತಿ ವಾರ ಪೂಜೆ ಅಂತ ಮಾಮೂಲಿ ಮಾಡ್ಕೊಳ್ತೀವಿ. ಯಾರನ್ನ ಪೂಜೆಗೆ ಬಂದರೆ ಅವ್ರಿಗೂ ಮಾಡಿಕೊಡ್ತೀವಿ. ನಮಗೆ ಗೊತ್ತೇ ಸರ್, ಅದು ಊರವ್ರು ಉಂಟು, ಅವ್ರುಂಟು, ನಮಗಂತೂ ಯಾರು ವಿರೋಧ ಮಾಡಿಲ್ಲ ಸರ್. ನಮ್ಮ ಹೆಸರು ಅರ್ಚಕರು, ಪ್ರಧಾನ ಅರ್ಚಕರು ಚೆಲುವರಾಜು ಅಂತ. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನಲ್ ಅನ್ನ. ವಂದನೆಗಳು.